ಹೀಗಾಗಿನೇ ಈಗ ಉಪ ಸ್ಪೀಕರ್ ಸ್ಥಾನ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಇಂಡಿಯಾ ಕೂಟದ ಪ್ರಯತ್ನ ಬಹಳ ಜೋರಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದು ವಿಪಕ್ಷಗಳು ಸರ್ಕಾರಕ್ಕೆ ಸಹಕರಿಸಬೇಕು ಅಂತ ಮೋದಿ ಹೇಳಿದ್ದಾರೆ. ರಾಜನಾಥ್ ಸಿಂಗ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಮಾಡಿದ್ರು. ಖರ್ಗೆ ಅವರಿಗೆ ಸ್ಪೀಕರ್ಗೆ ಬೆಂಬಲಿಸೋದಕ್ಕೆ ರಾಜನಾಥ್ ಸಿಂಗ್ ಅವರು ಕೇಳಿದ್ದಾರೆ. ಸಂಪೂರ್ಣ ವಿಪಕ್ಷವಾದ ನಾವು ಸ್ಪೀಕರ್ಗೆ ಬೆಂಬಲಿಸ್ತೀವಿ, ರಾಹುಲ್ ಗಾಂಧಿ ಅವರು ಇದು ಹೇಳಿರೋದು. ಆದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ವಿಪಕ್ಷ ನಾಯಕರಿಗೆ ಸಿಗಬೇಕು. ರಾಜನಾಥ್ ಸಿಂಗ್ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಆದ್ರೆ ಈವರೆಗೂ ಖರ್ಗೆ ಅವರಿಗೆ ಯಾವುದೇ ಕರೆ ಬಂದಿಲ್ಲ. ನರೇಂದ್ರ ಮೋದಿ ಅವರಿಗೆ ವಿಪಕ್ಷಗಳ ಸಹಕಾರ ಹಾಗಾದ್ರೆ ಬೇಕಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. अखबार में लिखा है कि प्रधानमंत्री ने कहा है कि ऑपोजिशन को कंस्ट्रक्टिवली सरकार के साथ कोऑपरेट करना चाहिए. ऑपोजिशन ने क्लियरली कहा है. राजनाथ सिंह जी का खारगे जी को फोन आया. राजनाथ सिंह जी ने खारगे जी से कहा, देखिए आप हमारे स्पीकर को सपोर्ट कीजिए. ऑपोजिशन, पूरी ऑपोजिशन ने कहा है, हमने सब के सब से बात की है, पूरे ऑपोजिशन ने कहा है कि हम स्पीकर को सपोर्ट करेंगे, मगर कन्वेंशन ये है कि डेप्यूटी स्पीकर ऑपोजिशन को मिलना चाहिए. राजनाथ सिंह जी ने कल शाम कहा था कि वो खारगे जी को कॉल रिटर्न करेंगे. अभी तक राजनाथ सिंह जी ने खारगे जी का कॉल रिटर्न नहीं किया है. तो मोदी जी कह रहे हैं कंस्ट्रक्टिव कोऑपरेशन हो, और फिर हमारे नेता को इंसल्ट करा जा रहा है. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಹೌದು, ಈಗ ನಮ್ಗೆ ಸಹಕಾರ ಬೇಕು ಅನ್ನುವಂಥದ್ದನ್ನು ಕೇಳ್ತಾರೆ. ಆದ್ರೆ ನಮಗೊಂದು ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಬಿಟ್ಕೊಡೋಕ್ಕಾಗಲ್ಲ ಅನ್ನುವಂಥದ್ದು ಇಂಡಿಯಾ ಕೂಟದ ವಾದ ಆಗಿದೆ ಅಂತ ಕಾಣಿಸುತ್ತೆ. ನಮ್ಮ ಹತ್ರ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡ್ಕೊಳ್ಬೇಕಂತ ನಿಟ್ಟಿನಲ್ಲಿ ಬೇಕಾದಂತ ಸದಸ್ಯ ಬಲ ಇದೆ. ಹೀಗಾಗಿ ನಾವ್ಯಾಕೆ ಬಿಟ್ಕೊಡ್ಬೇಕು ಅನ್ನೋಂಥದ್ದು ಬಹುಶಃ NDA ಧೋರಣೆ ಇರ್ಬೋದು ಅಂತ ಕಾಣಿಸುತ್ತೆ. ಇದು ಜಟಾಪಟಿ ಕಾರಣ ಆಗ್ತಾ ಇದೆ. ಮುಂದಿನ ಈ 5 ವರ್ಷಗಳು ಹೇಗಿರುತ್ತೆ ಅನ್ನುವಂಥದ್ದೊಂದು ಉದಾಹರಣೆ ಬಹುಶಃ ಕಳೆದ 3 ದಿನಗಳಿಂದ ನನ್ಗೆ ಗೊತ್ತಾಗ್ತಾ ಇದೆ. ಹರೀಶ್, ಹೌದು ಮಾಲ್ತೇಶ್, ಕಳೆದ 10 ವರ್ಷಗಳಿಗೆ ಹೋಲಿಸಿದರೆ ಈ ಒಂದು ಲೋಕಸಭೆ ಚುನಾವಣೆ 18ನೇ ಲೋಕಸಭೆಯಲ್ಲಿ ವಿಪಕ್ಷಗಳ ಸ್ಟ್ರೆಂತ್ ಜಾಸ್ತಿ ಆಗಿದೆ. 241 ವಿಪಕ್ಷದಲ್ಲಿ ಸದಸ್ಯರು ಕೂತ್ಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸರಿಯಾದ ರೀತಿಯಾದಂಥ ಟಕ್ಕರನ್ನು ಕೊಡ್ತಾ ಇದ್ದಾರೆ. ಇವತ್ತು ಲೋಕಸಭಾ ಸ್ಪೀಕರ್ ಆಯ್ಕೆ ಬಗ್ಗೆ ಚರ್ಚೆ ನಡೆದಿದೆ. ಓಂ ಬಿರ್ಲಾ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಿನ್ನೆ ಎಲ್ಲ ವಿರೋಧ ಪಕ್ಷಗಳ ನಾಯಕರಿಗೆ ರಾಜನಾಥ್ ಸಿಂಗ್ ಅವರು ಕರೆ ಮಾಡ್ತಾರೆ, ನಾವು ಅಭ್ಯರ್ಥಿಯನ್ನು ಹಾಕ್ತೀವಿ, ನೀವು ಯಾರು ಕೂಡ ಅಭ್ಯರ್ಥಿಯನ್ನು ಹಾಕಬೇಡಿ, ಮತ್ತು ಯಾವುದೇ ಸ್ಪರ್ಧೆ ಇಲ್ಲದೆ ನೇರವಾಗಿ ಆಯ್ಕೆ ಆಗಲಿ ಅನ್ನುವಂಥ ನಿಟ್ಟಲ್ಲಿ ಅವರು ಮನವಿಯನ್ನು ಮಾಡಿಕೊಡ್ತಾರೆ. ಆದರೆ ವಿಪಕ್ಷಗಳ ನಾಯಕರು ಏನು ಹೇಳ್ತಾರೆ, ನಿಮಗೆ ಹಾಗಾದರೆ ಸ್ಪೀಕರ್ ನೀವು ತಗೊಳ್ಳೋದಾದರೆ ನಮಗೆ ಡೆಪ್ಯೂಟಿ ಸ್ಪೀಕರನ್ನು ಕೊಡಿ, ನಾವು ಯಾವುದೇ ರೀತಿಯಾದಂಥ ಸಮಸ್ಯೆ ಮಾಡೋದಿಲ್ಲ, ಅಂದರೆ ಸಮಸ್ಯೆ ಮಾಡೋದಿಲ್ಲ, ನಾವು ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೇಳ್ಕೊಳ್ತಾರೆ. ಆದರೆ ನಾವು ಫೋನ್ ಮಾಡ್ತೀವಿ, ಎಲ್ಲ ನಾಯಕರ ಹತ್ರ ಮಾತಾಡಿಕೊಂಡು ಅನ್ನುವಂಥ ನಿಟ್ಟಿನಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತೆ ಕರೆಯನ್ನೇ ಮತ್ತೆ ವಾಪಸ್ ಮಾಡೋದಿಲ್ಲ. ಹೀಗಾಗಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾವು ಕೂಡ ಸ್ಪರ್ಧೆಯನ್ನು ಮಾಡ್ತೀವಿ, ನಮ್ಮ ಅಭ್ಯರ್ಥಿ ಕೂಡ ಇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೇರಳದ ಕೆ ಸುರೇಶ್ ಅವರನ್ನ ಈಗ ಸ್ಪೀಕರ್ ಸ್ಥಾನದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿರುವಂತಹದ್ದು. ಹೀಗಾಗಿ ಸದನದಲ್ಲಿ ಯಾರಿಗೆ ಹೆಚ್ಚು ಬಹುಮತ ಸಿಗುತ್ತೆ, ಯಾರಿಗೆ ಹೆಚ್ಚು ನಂಬರ್ ಸಿಗುತ್ತೆ, ಅವರ ಕಡೆಯವರು ಸ್ಪೀಕರ್ ಆಗ್ತಾರೆ. ಅಂದರೆ ಒಂದು ಸರ್ಕಾರಕ್ಕೆ ಒಂದು ರೀತಿಯಾದ ಟೆಸ್ಟ್ ಇದು. ಅಂದರೆ ಸದನದಲ್ಲಿ ವೋಟಿಂಗ್ ಆಗಬೇಕಾಗುತ್ತೆ, ಸ್ಪೀಕರ್ ಯಾರು ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ವೋಟಿಂಗ್ ಆಗಬೇಕಾಗತ್ತೆ. ವೋಟಿಂಗ್ ಆದಂತಹ ಸಂದರ್ಭದಲ್ಲಿ ಎರಡು ಕಡೆ ಬಲ ಗೊತ್ತಾಗುತ್ತೆ. ಇನ್ನು ಮುಖ್ಯವಾಗಿ ಇವರು ಉಪಸಭಾಪತಿಯ ಸ್ಥಾನವನ್ನು ಕೇಳ್ತಾ ಇರುವಂಥದ್ದು ನೋಡಿದ್ರೆ ಏನು ವಿರೋಧ ಪಕ್ಷಗಳಿಗೆ ಕೊಡಬೇಕು ಅನ್ನುವಂಥದ್ದೇನಿಲ್ಲ. ಯಾಕಂದರೆ NDA ಹತ್ರ ಸಂಪೂರ್ಣವಾದ ಬಹುಮತ ಇದೆ. 292 ಸ್ಥಾನಗಳಿಗೆ NDA ಹತ್ರ ಇರುವಂಥದ್ದು. ಈಗ ವಿಪಕ್ಷಗಳು ಕೇಳ್ತೀವಿ ಅನ್ನುವಂಥ ಕಾರಣಕ್ಕೆ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಂಪೂರ್ಣ ಬಲ ಇದರಿಂದ ನಾವು ಯಾಕೆ ಕೊಡಬೇಕು, ಉಪಸಭಾಪತಿ ಸ್ಥಾನವನ್ನು ಕೂಡ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಈಗ NDA ನಾಯಕರಿದ್ದಾರೆ. ಮಾಲ್ತೇಶ, ಥ್ಯಾಂಕ್ ಯು ಹರೀಶ್.